ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಊರಲ್ಲಿ ಹಬ್ಬ ಇದೆ, ಸೊ ಹಾಗಾಗಿ ನಾವು ಪ್ರಿಯಾ, ಯಜಮಾನ್ರು, ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಹೊರಟಿದ್ದೀವಿ. ಸೊ ಅವ್ರನ್ನ ಪಿಕ್ ಮಾಡಿ ನಾವು ಸೀದಾ ಹೊರಟಿದ್ದು ಊರ ಕಡೆಗೆ. ಸೊ ಊರನ್ನ ತಲುಪೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿತ್ತು. ಸೊ ಫಟಾಫಟ್ ಅಂತ ನಾವು ಆರತಿ ರೆಡಿ ಮಾಡ್ಕೋಬೇಕಾಗಿತ್ತು. ಸೊ ಬೇಗ ನಾವು ಆರತಿ ರೆಡಿ ಮಾಡ್ಕೊಂಡ್ವಿ. ಆರತಿ ರೆಡಿ ಮಾಡ್ಕೊಳ್ಳೋ ಅಂಥ ಟೈಮಲ್ಲೇ ಮೀನ್ ವೈಲಲ್ಲಿ ನಾವು ರೆಡಿ ಆಗಬೇಕಾಗಿತ್ತು. ಸೊ ನಮ್ಮ ಹತ್ರ ತುಂಬ ಕಡಿಮೆ ಟೈಮ್ ಇತ್ತು. ಸೊ ಹಾಗಾಗಿ ಬೇಗ ಆರತಿನ ರೆಡಿ ಮಾಡಿ ನಾವು ಕೂಡ ರೆಡಿ ಆಗೋದಕ್ಕೆ ಹೋದ್ವಿ. ಯಾರು ಈ ಥರ ಹಬ್ಬಗಳಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅಂದರೆ ಫಸ್ಟ್ ಎಂಜಾಯ್ ಮಾಡೋದು ಮಕ್ಕಳು. ಎಸ್, ನಮಗೆ ಕೆಲಸ ಜಾಸ್ತಿ ಇರುತ್ತೆ ಹೌದು, ಬಟ್ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಮ್ಮನೆ ಹಬ್ಬದಲ್ಲೂ ಅಷ್ಟೇ ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ಲು. ಸೊ ನಾವು ಬೇಗ ಆರತಿನ ರೆಡಿ ಮಾಡಿಟ್ಬಿಟ್ಟು ನೆಕ್ಸ್ಟು ನಾವು ರೆಡಿ ಆಗೋದಕ್ಕೆ ಹೋದ್ವಿ. ಯಾಕಂದರೆ ಒನ್ ಟೈಮಲ್ಲಿ ಅವ್ರು ಬಂದು ಕರೀತಾರೆ, ಅವ್ರು ಬಂದು ಕರಿಯೋ ಅಷ್ಟರಲ್ಲಿ ನಾವು ರೆಡಿ ಇರಬೇಕು. ಇಲ್ಲಾಂದರೆ ಆರತಿ ತೊಗೊಂಡು ಊರವರೆಲ್ಲ ಹೋಗ್ತಾ ಇರ್ತಾರೆ ಮುಂದೆ, ನಾವು ಹಿಂದೆ ಉಳ್ಕೊಂಬಿಡ್ತೀವಿ. ಸೊ ಹಾಗಾಗಿ ಬೇಗ ರೆಡಿ ಆಗಬೇಕಾಗಿತ್ತು. ನಮ್ಮೂರಿನಲ್ಲಿ ಯೂಶ್ವಲಿ ಆರತಿ ಎಲ್ಲನೂ ಕರಿಯೋದು, ರೆಡಿ ಮಾಡ್ಕೊಳ್ಳೋದು, ಹೊರಡ್ಸೋದೆಲ್ಲನೂ ಮಧ್ಯಾಹ್ನ ಹೊತ್ತು. ಸೊ ಮಧ್ಯಾಹ್ನ ಫುಲ್ ಬಿಸಿಲಿರುತ್ತೆ, ಅಷ್ಟರಲ್ಲಿ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿರಬೇಕು. ಸೊ ಆರತಿ ಕೂಡ ರೆಡಿಯಾಗಿದೆ. ಹಾಗೆಯೇ ಮೀನ್ ವೈಲಲ್ಲಿ ನಾವು ಕೂಡ ರೆಡಿ ಆಗ್ತಾಯಿದ್ದೀವಿ. ಆರತಿ ಎತ್ಕೊಂಡು ಸೀದಾ ಊರ ಮುಂದೆ ಹೋಗಬೇಕು. ಅಲ್ಲೋಗಿ ದೇವಸ್ಥಾನಕ್ಕೆ ಫಸ್ಟು ಪೂಜೆ ಆಗುತ್ತೆ. ನಮ್ಮೂರಿನ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಆಗುತ್ತೆ. ಅದಾದಮೇಲೆ ನಮ್ಮೂರಿನ ತೇರಿಗೆ ಫಸ್ಟ್ ಪೂಜೆ ಆಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡಾದಮೇಲೆ ನಾವು ಮೇನ್ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ನಮ್ಮೂರಿಗೂ ಮೇನ್ ದೇವಸ್ಥಾನಕ್ಕೂ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಅಥವಾ 2.5 ಕಿಲೋಮೀಟರ್ಸ್ ಇರ್ಬೋದು. ಅಷ್ಟು ಕೂಡ ನಾವು ತಲೆ ಮೇಲೆ ಆರತಿ ಇಟ್ಕೊಂಡು ನಡ್ಕೊಂಡೇ ಹೋಗಬೇಕು. ಸೊ ಅಲ್ಲಿ ರೀಚ್ ಆಗಿ ಅಲ್ಲಿರೋ ಅಂಥ ಪ್ರೊಸೀಜರ್ನ ಮುಗಿಸ್ಬೇಕು. ಸೊ ನಾನಿಲ್ಲಿ ಕ್ವಿಕ್ಕಾಗಿ ರೆಡಿ ಆಗ್ತಾಯಿದ್ದೀನಿ. ಯಾರ್ಯಾರು ಯೂಶ್ವಲಿ ಬಳೆ ಹಾಕ್ಕೋಬೇಕಾದ್ರೆ ಬಳೆ ಟೈಟ್ ಇರುತ್ತೆ, ಪ್ಲಂಪಿ ಹ್ಯಾಂಡ್ಸ್ ಇರೋರಿಗೆ ಸೊ ಬಳೆ ಹಾಕ್ಕೋಬೇಕು ಅಂದಾಗ ತುಂಬ ಕೈ ನೋವಾಗುತ್ತೆ. ಸೊ ಆವಾಗ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಅದಕ್ಕೆ ಲೋಷನ್ ಹಾಕ್ಕೊಳ್ಳೋದು. ಎಸ್, ಲೋಷನ್ ಅಥವಾ ಬೇಬಿ ಕ್ರೀಮ್ ಏನಿರುತ್ತೋ ಅದನ್ನು ಅಪ್ಲೈ ಮಾಡಿಬಿಟ್ಟು ಸ್ಕಿನ್ನಿಗೆ, ಆಮೇಲೆ ನಾವು ಬಳೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಕೂಡ ಏನು ಡ್ಯಾಮೇಜ್ ಆಗೋದಿಲ್ಲ, ಈಸಿಯಾಗಿ ಬಳೆ ಕೂಡ ಒಳಗೋಗುತ್ತೆ. ನನ್ನ ಮಗಳು ನಮ್ಮ ಅತ್ತೆಗೆ ನಾನೇ ತಲೆ ಬಚ್ತೀನಿ ಅಂತ ತಲೆ ತಿಂತಾ ಇದ್ದಾಳೆ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ನಮ್ಮ ಅತ್ತೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದರು. ಸೊ ನಾನು ನನ್ನ ಮಗಳು ರೆಡಿ ಆದ್ವಿ. ನನ್ನ ಮಗಳಿಗೆ ಊರ ಕಡೆಗೆ ಹೋದರೆ ಮೇಕೆ ನೋಡು, ಕೋಳಿ ನೋಡು, ಬರೀ ಇದ್ದೇ ಒಂದು ದೊಡ್ಡ ಅವಳಿಗೆ ಖುಷಿ. ಅವಳನ್ನ ಓಡಾಡಿಸೋದು ನಮಗೆ ಕೆಲಸ ಆಗುತ್ತೆ. ಸೊ ಅವ್ರ ಮನೆಯಲ್ಲಿ ಮೇಕೆ ಇದೆ, ಬಾ ಅಲ್ಲಿಗೆ ಹೋಗೋಣ ನೋಡೋಣ, ಪುಟ್ಟು ನಾಯಿ ಮರಿ ಇದೆ, ಬಾ ಹೋಗೋಣ ನೋಡೋಣ ಅಂತ ಕೇಳ್ತಾ ಇದ್ಲು. ಸೊ ಮಕ್ಕಳನ್ನ ಆಗಾಗ ಈ ಥರ ಊರ ಕಡೆ ಕರ್ಕೊಂಬರೋದ್ರಿಂದ ಅವರಿಗೆ ಫ್ರೆಶ್ ಗಾಳಿ ಸಿಗ್ಬೋದು. ಹಾಗೆಯೇ ಆ ಎನ್ವಿರಾನ್ಮೆಂಟಲ್ ಚೇಂಜ್ ಏನಿರುತ್ತಲ್ವ, ಯೂಶ್ವಲಿ ಸಿಟಿನಲ್ಲಿ ಬರೀ ಮನೆಗಳು ನೋಡು, ಗಾಡಿಗಳನ್ನ ನೋಡು, ಅದೇ ಟಾರ್ ರೋಡ್ನ ನೋಡು ಅಂತ ಇರುತ್ತೆ. ಸೊ ಊರುಗಳ ಕಡೆನಲ್ಲಿ ಕರ್ಕೊಂಬಂದಾಗ ಅವ್ರಿಗೆ ಸಿಗೋವಂಥ ಎಕ್ಸ್ಪೀರಿಯನ್ಸೇ ಬೇರೆ. ನಾವು ದೊಡ್ಡವರಾಗ್ಬಿಟ್ಟಿರ್ತೀವಿ, ನಮ್ಗೆ ಅದು ಅಷ್ಟು ಫೀಲ್ ಆಗೋದಿಲ್ಲ, ಬಟ್ ಚಿಕ್ಕ ಮಕ್ಳಿಗದು ಬಹಳ ಎನರ್ಜಿ ಕೊಡುತ್ತೆ. ಸೊ ನಮ್ಮ ಆರತಿ ರೆಡಿ ಆಗಿದೆ, ನಾವು ದೇವಸ್ಥಾನದ ಹತ್ರ ಎತ್ಕೊಂಡು ಹೋಗಬೇಕು. ಸೊ ಯಾರ್ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರೋ ಅವರು ಪೂರ್ತಿ ವಿಡಿಯೋನ ನೋಡಿ. ಸೊ ನಿಮ್ಮ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ, ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತೀನಿ, ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಸೊ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾವು ಹಾಕುವಂಥ ಅಪ್ಡೇಟ್ಸ್ ಬಂದು ನಿಮ್ಮ ಹತ್ರ ತಲುಪೋದು. ಸೊ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ನಾನು ಮತ್ತು ಮಾವ ಇಬ್ಬರು ಏನೋ ಮಾತಾಡ್ತಾ ಇದ್ವಿ. ಆ ಡಿಸ್ಕಷನ್ನ ಕೇಳಿಸ್ಕೊಂಡು ನನ್ನ ಮಗಳು ಆ ಥರ ಹೇಳ್ತಾ ಇದ್ದಾಳೆ ನೋಡಿ. ಸೊ ಅಷ್ಟರಲ್ಲಿ ನಮ್ಮನ್ನು ಕರೆದ್ರು.
ನಮ್ಮೂರಿನ ತೇರಿಗೆ ಮೊದಲು ಎಡೆ ಹಾಕಿ ಹಣ್ಣು ಕಾಯಿ ಎಲ್ಲ ಇಟ್ಟು ಊರವರು ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಸೊ ಪೂಜೆ ನಡೀತಾ ಇರುತ್ತೆ. ಸೊ ಪೂಜೆ ನಡೆಯೋವಂಥ ಟೈಮಲ್ಲಿ ಎಲ್ಲರೂ ಅಲ್ಲೇ ವೆಯ್ಟ್ ಮಾಡಬೇಕು. ಸೊ ಕಂಪ್ಲೀಟ್ ಪೂಜೆ ಮುಗಿಯೋವರೆಗೂ ತಲೆ ಮೇಲೆ ಆರತಿ ಹೊತ್ಕೊಂಡೇ ಇರಬೇಕು. ಸೊ ದೇವಸ್ಥಾನದ ಹತ್ರ ಎಲ್ಲ ನಾನು ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಪ್ರಿಯನ ಕೈಲಿ ಕೊಟ್ಟೆ. ಪ್ರಿಯಾ ನನ್ನ ನಾದ್ನಿ. ಸೊ ಇಬ್ಬರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡೇ ಹೊತ್ಕೊಂಡು ಹೋಗಿದ್ದು. ತುಂಬ ಬಿಸಿಲಿದ್ರು ಕೂಡ ಪ್ರತಿಯೊಂದನ್ನು ನೋಡೋ ಆಸೆ ಮಕ್ಕಳಿಗೆ. ಆದರೆ ನನ್ನ ಮಗಳಿಗೆ ತುಂಬ ಬಿಸಿಲು ಅಂತ ಹೇಳಿಬಿಟ್ಟು ಚಿನ್ಮಯಿಯವರು ಅವ್ರ ದುಪ್ಪಟ್ಟನ ಒದಿಸಿದ್ದಾರೆ. ಸೊ ಚಿನ್ಮಯಿ ಬಂದು ನನ್ನ ನಾದಿನಿ ಮಗಳು. ಸೊ ಅವ್ರ ದುಪ್ಪಟ್ಟ ಒದಿಸ್ಕೊಂಡು ನನ್ನ ಮಗಳನ್ನ ಕೂರಿಸ್ಕೊಂಡು ಕೂತಿದ್ದಾರೆ. ನಾವಿಲ್ಲಿ ಆರತಿ ಡಿಪಾರ್ಟ್ಮೆಂಟ್, ನಾನು ಮತ್ತು ಪ್ರಿಯಾ ಇಬ್ಬರು ಆರತಿ ಎತ್ಕೊಳ್ಳೋ ಡಿಪಾರ್ಟ್ಮೆಂಟಲ್ಲಿದ್ದೀವಿ. ಸೊ ಹಾಗಾಗಿ ತೇರನ್ನ ಟ್ರ್ಯಾಕ್ಟರ್ಗೆ ಹಾಕ್ಕೊಂಡು ಅವರು ಮುಂದೆ ಹೋಗ್ತಾರೆ, ಅವ್ರ ಹಿಂದೆಗಡೆ ನಾವು ಹೋಗಬೇಕು ಟಿಲ್ ದೇವಸ್ಥಾನ, ಮೇನ್ ದೇವಸ್ಥಾನ ಸಿಗೋವರೆಗೂ. ಸೊ ಅವರಿಂದ ನಾವೆಲ್ಲರೂ ಕೂಡ ಹೋಗಬೇಕು. ಸೊ ಆನ್ ದ ವೇ ಹೋಗ್ತಾ ಕೆಳಗಡೆ ಕಾಲು ಸುಡ್ತಾ ಇರುತ್ತೆ, ಮೇಲ್ಗಡೆ ಬಿಸಿಲಿರುತ್ತೆ. ಆದರೂ ದೇವ್ರ ಹೆಸರು ಹೇಳ್ಕೊಂಡು ತಾಯಿ ನಮ್ಮಮ್ಮ ಅಂತ ಹೋಗಿ ದೇವಸ್ಥಾನ ತಲುಪಬೇಕು. ನಾವಿಬ್ಬರು ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ದೇವಸ್ಥಾನನ ರೀಚ್ ಆದ್ವಿ. ಈ ಜಾತ್ರೆನ ನೋಡಿದವರಿಗೆ ಅವ್ರ ಊರಿನ ಜಾತ್ರೆ ಪಕ್ಕ ನೆನಪಾಗಿರುತ್ತೆ. ಎಸ್ಪೆಷಲಿ ಜಾತ್ರೆ ಶಾಪಿಂಗ್ ಇಷ್ಟಪಡೋರಿಗೆ. ಎಸ್, ಜಾತ್ರೆನಲ್ಲಿ ಶಾಪಿಂಗ್ ಮಾಡೋವಂಥ ಹುಚ್ಚಿರೋರ್ಗಂತೂ ಇದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಸೊ ಇದು ಫ್ರಮ್ ಸ್ಟಾರ್ಟಿಂಗ್ ಟು ದ ಎಂಡಿಂಗ್ ಕಂಪ್ಲೀಟ್ ಏನೇನು ಬೇಕು ಎಲ್ಲ ಅದರದ್ದು ಶಾಪಿಂಗ್ಸ್ ಇತ್ತು. ಬಟ್ ನನ್ನ ಕಣ್ಣಿಗೆ ಕಾಣಿಸಿದ್ದು, ಈಗ ಚಳಿ ಅಂತ ಮಕ್ಕಳು ದೊಡ್ಡವರೆಲ್ಲ ಕಿವಿಗೆ ಹಾಕ್ಕೊಳ್ತಾರಲ್ಲ ಹೆಡ್ಫೋನ್ಸ್ ಥರ, ಅದಂತೂ ವೆರೈಟಿ ಆಫ್ ಇತ್ತು. ಶಾಪಿಗೆ ಹೋದರೂ ಕೂಡ ಅಷ್ಟು ವೆರೈಟಿ ಸಿಗೋದಿಲ್ಲ ಅನಿಸುತ್ತೆ. ಅಷ್ಟು ವೆರೈಟಿ ಆಫ್ ಏನೋ ಇಯರ್ಸ್ಗೆ ಹಾಕ್ಕೊಳ್ಳೋದು, ಹೆಡ್ಫೋನ್ ಥರ ಬೆಚ್ಚಗಾಗೋದಕ್ಕೆ ಕಿವಿನ ಹಾಕ್ಕೊಳ್ತಾರಲ್ಲ, ಅದು ಅಷ್ಟು ವೆರೈಟಿನಲ್ಲಿ ಇಟ್ಟಿದ್ರು. ಸೊ ಕಣ್ಣಿಗೆ ಹಂಗೆ ಅಟ್ರ್ಯಾಕ್ಟ್ ಆಗಬೇಕು ಆ ಥರ ರೆಡ್, ಬ್ಲೂ, ಎಲ್ಲೋ ಈ ಕಲರ್ದು ಡಾಲ್ಸ್, ಟೆಡ್ಡಿ ಬೇರ್ಸ್ ಆಗಿರ್ಬೋದು, ಪ್ರತಿಯೊಂದು ಇಟ್ಟಿದ್ರು. ಸೊ ಫುಲ್ ಜಾತ್ರೆ ವೈಬ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಜಾತ್ರೆ ಶಾಪಿಂಗು, ಜಾತ್ರೆನಲ್ಲಿ ತಿನ್ನೋದಕ್ಕೆ ಇಷ್ಟಪಡೋರು, ಜಾತ್ರೆ ಸುತ್ತಕ್ಕೆ ಇಷ್ಟಪಡೋರು, ದೇವ್ರು ನೋಡೋಕ್ಕೋಸ್ಕರ ಅಂತ ಎಷ್ಟು ಬರ್ತೀವೋ ಜಾತ್ರೆನಲ್ಲಿ ಓಡಾಡೋಕ್ಕೋಸ್ಕರ ಅಂತಲೂ ಅಷ್ಟೇ ಜೋಶಲ್ಲಿರ್ತಾರೆ ಜನ. ಸೊ ಜಾತ್ರೆ ತಿಂಡಿ ತಿನಿಸುಗಳು, ಜಾತ್ರೆಯ ಆಟ, ಎಸ್ ಆಟ ಮರೆತುಬಿಟ್ಟಿದ್ದೆ ನಾನು. ಸೊ ಜಾತ್ರೆಯಲ್ಲಿ ಆಟ ಆಡೋದಕ್ಕೆ ಕೂಡ ಬಹಳ ಆಪ್ಷನ್ಸ್ ಇತ್ತು. ಹಾಗೆ ಬಳೆಗಳು ನೋಡಿ, ಇಲ್ಲಿ ಬಳೆ ಎಷ್ಟು ಚೆನ್ನಾಗಿದೆ. ಇವಾಗ ಯಾರೂ ಈ ಥರ ಅಷ್ಟು ಗಟ್ಟಿ ಬಳೆಗಳು ತೊಡಸ್ಕೊಳ್ಳೋದೇ ಇಲ್ಲ. ಈಗೆಲ್ಲ ಮೆಟಲ್ ಬಳೆಗಳು ಜಾಸ್ತಿ ಆಗಿದೆ. ಇಲ್ಲಾಂದರೆ ಬಳೆಗಳೇ ಹಾಕ್ಕೊಳ್ಳೋದಿಲ್ಲ. ಒಂದು ಬಳೆ ಹಾಕ್ಕೊಂಡ್ರೆ ಒಂದು ಕೈಗೆ ಹೆಚ್ಚಷ್ಟೇನೆ. ಸೊ ದೇವಸ್ಥಾನದ ಹತ್ರ ಫುಲ್ ಜಾತ್ರೆ ವೈಬ್ಸ್ ಇತ್ತು. ಸೊ ಎಲ್ಲ ಊರುಗಳಿನ ಆರತಿನೂ ಕೂಡ ಬಂದು ಒಂದು ಟೈಮ್ಗೆ ಆ ದೇವಸ್ಥಾನ ಹತ್ರ ಸೇರಿಕೊಳ್ತಾರೆ. ಸೊ ಆ ಊರಿನವರು ಅವನೊಂದು ಕಡೆ ಇರ್ತಾರೆ. ಸೊ ಅವರು ಊರಿನ ಹೆಸರು ಹೇಳ್ತಾರೆ. ಊರಿನ ಹೆಸರು ಹೇಳಿದಾಗ ಆ ಊರಿನವರೆಲ್ಲ ಹೋಗಿ ದೇವರಿಗೆ ಆರತಿನ ಬೆಳಗಿಸ್ಕೊಳ್ಳೋದು ಅಭ್ಯಾಸ. ಸೊ ಫಸ್ಟೇ ಹೋಗ್ಬಿಡ್ಬೇಕು, ಎಲ್ಲರೂ ಒಟ್ಟಿಗೆ ಅಲ್ಲಿ ವೆಯ್ಟ್ ಮಾಡಿ ಕೂತ್ಕೋಬೇಕು. ಸೊ ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ. ಹಾಗೆ ನಮಗೆ ಅಲ್ಲಿಂದ ಎತ್ಕೊಂಡು ಬಂದು ಆ ಬಿಸಿಲಲ್ಲಿ ಸಾಕಾಗಿತ್ತು ಅಂತ ಫಸ್ಟ್ ನಾವು ತೊಗೊಂಡಿದ್ದು ಕಬ್ಬಿನ ಹಾಲು. ಅದು ಮುಗಿದ ತಕ್ಷಣ ನನ್ನ ಮಗಳು ಆಟ ಆಡೋದಕ್ಕೆ ಹೋಗಬೇಕು. ಯೂಶ್ವಲಿ ಮಕ್ಕಳು ಸ್ಟಾರ್ಟ್ ಮಾಡೋದೇ ಅದು, ಆಟ 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 ಅಂತ. ಸೊ ಆಟ ಆಡೋದಕ್ಕೆ ಅಂತ ಹೋದ್ಲು. ಅವಳಿಗೆ ಆಡಿಸಿದ್ದು ಒಂದೇ ಆಟ. ಇದನ್ನೆಲ್ಲ ಆಡ್ಸೋದಕ್ಕೆ ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ನಾನು ಹೋಗೋದಿಲ್ಲ, ಅವಳನ್ನೂ ಕಳಿಸೋದಿಲ್ಲ. ಯಾಕಂದರೆ ಇದು ಒಂದು ಜಾಗದಿಂದ ಇನ್ನೂ ಒಂದು ಜಾಗಕ್ಕೆ ಅವರು ಶಿಫ್ಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನನಗೆ ಅವ್ರದ್ದು ನಟ್ಟು ಬೋಲ್ಟ್ ಟೈಟ್ ಮೇಲೆಲ್ಲ ನಂಬಿಕೆ ಇಲ್ಲ. ಸೊ ಹಾಗಾಗಿ ನಾನು ಹೋಗೋದಿಲ್ಲ, ಅವ್ರ ಅಪ್ಪನೂ ಹೋಗೋದಿಲ್ಲ, ನಾವು ಅವಳನ್ನೂ ಕಳಿಸೋದಿಲ್ಲ. ಸೊ ಏನಿದ್ರು ಅದು ಒಂದೇ, ಹತ್ತೋದು ಇಳಿಯೋದು. ಸೊ ಇದು ಮೇನ್ ತೇರು ಇವಾಗ ತೋರಿಸ್ತಾ ಇರೋದು. ಚಿಕ್ಕ ಚಿಕ್ಕದೆಲ್ಲ ಊರುಗಳ ತೇರು, ದೊಡ್ಡದು
ಮೇನ್ ದೇವಸ್ಥಾನದ ತೇರಿರುತ್ತೆ. ಸೊ ಈ ಆರತಿ ಎಲ್ಲರೂ ಬಂದು ಆರತಿ ಎಲ್ಲ ಮಾಡಿ ಆರತಿ ಸೆಷನ್ ಮುಗ್ದಾದ್ಮೇಲೆ ಸಂಜೆ ಒಂದು 6:15 ಅಥವಾ 6:30ಗೆ ದೊಡ್ಡ ತೇರೇನಿರುತ್ತೆ ಅದನ್ನು ಕೂಡ ಎಳಿತಾರೆ. ಸೊ ನಾವು ಆ ಟೈಮಿಗೆ ಯಾವತ್ತೂ ಅಲ್ಲಿರೋದೇ ಇಲ್ಲ, ಅಷ್ಟೇ ಮುಗಿದಿರುತ್ತೆ, ಮನೆಯಲ್ಲಿ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಆರತಿನ ಬೆಳಗಿಸ್ಕೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಬರ್ತೀವಿ. ಸೊ ನಾನಿಲ್ಲಿ ಮನೆಗೆ ಬಂದಾದಮೇಲೆ ನಿಮಗೆ ನಮ್ಮ ಆರತಿದು ಸೈಜ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಚಾನಲ್ನ ಯಾರು ಫಾಲೋ ಮಾಡ್ತಾ ಇರ್ತೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ನನ್ನ ಫಸ್ಟ್ ವಿಡಿಯೋ ಬಂದು ತಂಬಿಟ್ಟು ನಾನು ಮಾಡಿದ್ದಿದ್ದು. ಸೊ ತಂಬಿಟ್ಟು ಮಾಡೋದು ನಾವು ತೋರಿಸಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ ನಮ್ಮಲ್ಲಿ ಪುಟ್ ತಂಬಿಟ್ಟು ನಾವು ಮಾಡಲ್ಲ, ನಿಮಗೋಸ್ಕರ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಊರಲ್ಲಿ ಯೂಶ್ವಲಿ ದೊಡ್ಡದು ಮಾಡ್ತಾರೆ ಅಂತ. ಸೊ ನೋಡಿ ಎಷ್ಟು ದೊಡ್ಡದಿರುತ್ತೆ. ಹಾಗೆ ಹೊರಗಡೆನಲ್ಲಿ ಬೆಳಗ್ಗೆ ಎದ್ದಾದಮೇಲೆ ಇದು ನೆಕ್ಸ್ಟ್ ಡೇದು ವಿಡಿಯೋ ಇದೆಲ್ಲನೂ ಅವತ್ತು ಆಲ್ರೆಡಿ ವಾಪಸ್ ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು. ಸೊ ಬೆಳಗ್ಗೆ ಎದ್ದರೆ ಕಂಪ್ಲೀಟ್ ಗ್ರೀನರಿ. ಸೊ ಇದು ನಮ್ಮ ರೂಮ್ ವಿಂಡೋಯಿಂದ ವ್ಯೂ, ಹಿಂದೆಗಡೆ ಪೂರ್ತಿ ಅಡಿಕೆ ಮರ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ಗ್ರೇಟ್ ಡೇ.